ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾನು KV ಕೇಂದ್ರೀಯ ವಿದ್ಯಾಲಯ ನಂಬರ್ 2 ಅಲ್ಲಿ ಓದುತ್ತೇನೆ. ನಾನು ಈಗ ಯೋಗ ಮಾಡೋಕ್ಕಂತೂ 3 ವರ್ಷಗಳು ಆಯಿತು. ನಾನು ಕಿಶನ್ ಸರ್ ಹತ್ರ ಟ್ರೈನಿಂಗ್ ತಗೋತಿದ್ದೀನಿ. ಯೋಗ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಯಾವುದೇ ಡಿಸೀಸ್ ಅಥವಾ ಏನಾದರೂ ಇದರಿಂದ ತುಂಬ ಲಾಭವಿದೆ. ನಮ್ಮನ್ನು ನೋಡಿ ಇನ್ನೂ ಜನ ಎನ್ಕರೇಜ್ ಆಗಬೇಕು. ನನ್ನ ಪ್ರೈಸ್ ಸಿಕ್ಕಿಲ್ಲ ಕರೆ, ಅಲ್ಲಿಂದ ನಾ ಭಾಳಷ್ಟು ಮೆಮೊರಿಗಳನ್ನು ತೊಗೊಂಬಂದೇನಿ, ಭಾಳಷ್ಟು ಸರ್ಸ್ಗಳು ಸಪೋರ್ಟ್ ತೊಗೊಂಬಂದೇನಿ. ಅದಕ್ಕಾಗಿ ನಾನು ಈಗ ಸೆಕೆಂಡ್ ಸಲಾನು ಅಟೆಂಪ್ಟ್ ಮಾಡಕ್ಕೆ ಬಂದಿದ್ದೀನಿ. ಯೋಗ ಮಾಡೋದು ನನ್ನ ಪ್ರಕಾರ ಯೋಗ ಮಾಡೋದು ಏನಂದ್ರೆ, ಒಬ್ಬ ಮನುಷ್ಯ ಯೋಗ ಮಾಡತ್ತಂದ್ರೆ ಅವ್ನ ಚಲನೆ ವಲನೆಗಳು ಬಣೆ ಆಗತ್ತೈತಿ. ಯಾಕಂದ್ರೆ ಈಗಿನ ಜನ್ರೇಷನ್ ಒಳಗೆ ಕಂಪೇರ್ ಮಾಡಿದ್ರೆ ಯೋಗ ಮಾಡೋದು ಬಹಳಷ್ಟು ಕಡಿಮೆ. ಆದ್ರೆ ನಮ್ಮೆಲ್ಲ ಅಳವಡಿಸ್ಕೋಬೇಕು ಯೋಗ ಮಾಡೋದನ್ನ. Do yoga on this occasion. So, first of all, I have done my journey for 2 years. Yoga gives us mindfulness, peacefulness and relaxation to our body. It will help us to treat our diseases and treatment. ನಾನು 10 ವರ್ಷದಿಂದ ಯೋಗ ಫೀಲ್ಡಲ್ಲಿ ಇದ್ದೀನಿ. ಆವಾಗ ಒಳ್ಳೆ ವೈಯಕ್ತಿಕವಾಗಿ ಹಾಗೂ ಹೊರಗಡೆವರೆಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ನನ್ನಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ, ಮನಸ್ಸು ಮತ್ತು ಶರೀರ ಎರಡು ಕೋಆರ್ಡಿನೇಷನ್ ಬಾಡಿ ಅಂತಾರೆ. ಸೌಂಡ್ ಬಾಡಿ ಆ್ಯಂಡ್ ಸೌಂಡ್ ಮೈಂಡ್ ಅಂತ. ಸೊ ಇದನ್ನು ಮಾಡೋದ್ರಿಂದ ನಮ್ಮಲ್ಲಿ ಕೆಟ್ಟ ವಿಚಾರಗಳಾಗಿರ್ಬೋದು, ಆಮೇಲೆ ಕೆಟ್ಟ ಚಟಗಳಿಂದ ನಾವು ದೂರ ಇರ್ತೀವಿ. ಆಮೇಲೆ ಸಮಾಜಕ್ಕೆ ನಮ್ಮಿಂದ ಒಂದು ಒಳ್ಳೆ ಕ್ರೆಡಿಟ್ ಅಂತ ಹೇಳ್ಬೋದು. ಇತ್ತು 18ರಿಂದ 23 ಸ್ಟಾಪ್ ಆಗಿತ್ತು. ಮತ್ತೆ ನಾವು 23ರಿಂದ ಚಾಲನೆ ಕೊಟ್ಟು ಮಾಡ್ತಾ ಇದ್ದೀವಿ. ಇದೊಂದು 5 ಗ್ಯಾರಂಟಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಮಾಡೋ ಕಾರ್ಯಕ್ರಮಗಳು, ಅಭಿವೃದ್ಧಿಗಳು ನಮ್ಮ ಸರ್ಕಾರ ಮಾಡಿದೆ. ಅದರಲ್ಲಿ ನಮಗೆ ವಿಶೇಷವಾಗಿ ಈ ಕೆಮಿಕಲ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಜೀರೋ ಮಾಡಬೇಕು ಅನ್ನೋ ಪ್ರಯತ್ನ ದೇಶದೆಲ್ಲೆಲ್ಲೂ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಕೃಷಿ ತಜ್ಞರ ಸಲಹೆಯನ್ನು ಮತ್ತು ಮಣ್ಣಿನ ಮುಂದಿನ ದಿನಗಳಲ್ಲಿ ಅದರ ಶಕ್ತಿ ಕಡಿಮೆ ಆಗ್ತಾ ಹೋದಾಗ ಇಳುವರಿ ಕಡಿಮೆ ಆಗುತ್ತೆ, ಬೆಳೆ ನಮ್ಮ ಕೈ ಸಿಕ್ಕಲ್ಲ. ಅದರಿಂದ ಕೆಮಿಕಲ್ ಉಪಯೋಗಿಸೋದನ್ನು ನಾವು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರಾಗಿ ನೈಸರ್ಗಿಕ ಕೃಷಿಗಳು, ಸಾವಯವ ಕೃಷಿಗಳು, ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಸೊ ಇದನ್ನು ಹೆಚ್ಚು ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.